ಪುತ್ರ ಶ್ರೀ ಗಣೇಶ್ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ. ಆ ಪ್ರಯುಕ್ತ ಇದೇ ಸ್ಥಳದಲ್ಲಿ ಇದೇ ಮನೆಯಲ್ಲಿ ವಧುವಿನ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ವಿವಾಹ ಮಹೋತ್ಸವ ಸೊ ಗೈಸ್, ಇದು ನಮ್ಮ ಯಜಮಾನರು ಎಂತ ಹೇಳುದು. ಅವಳದು ಟ್ರೈಪಾಯ್ಡ್ಸ್ ಇಲ್ಲಿ ಉಂಟು ಗೊತ್ತಿಲ್ಲ, ಅಲ್ಲಿ ಇಟ್ಟು ಬಿಡ್ಬೋದು ಇತ್ತಿದ್ರೆ. ಕೊಂಬಣ್ಣದ ಮಡಿ ವಸ್ತ್ರದುಡುಗೆಯಿಂದ ನಡೆಯುತ್ತಿನ ಚಂದ ನುಡಿಯಲರಿಯಲು ನಡುವ ಬಿಗಿದ ವರಡಿರುತ್ತ ನಡೆದಂದು ಬದಿಲದೆ ಮಡದಿ ವರರನು ಕಡುಹಿನಿಂದಲಿ ನುಡಿದು ಶೋಭನ ಪಾಡಿ ಹೊಗಳುತ್ತ ಗಂಧಾಕ್ಷತೆಯನ್ನು ರೆಕಾರ್ಡ್ ಮಾಡಬೇಕು. ಲಗ್ನ ಎಲ್ಲ ನಾವು ಅಧಿಕೃತ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡ್ತೇವೆ. ಇದರ ಸುಮುಹೂರ್ತದಲ್ಲಿ ಶ್ರೀ ಕೃಷ್ಣ ನಾಯಕ್ ಇವರ ಪಂಚಮ ಪುತ್ರಿ ಶ್ರೀ ಅನುಷಾ ಡಿಕೆ ಎಂಬ ವಧುವನ್ನು ಮತ್ತು ಶಂಕರ ಪ್ರಭು ಇವರ ದ್ವಿತೀಯ ಪುತ್ರ ಶ್ರೀ ಗಣೇಶ್ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ. ಆ ಪ್ರಯುಕ್ತ ಗುರುದೇವತಾನುಗ್ರಹದಿಂದ ಬಿಲಿನೆಲೆ ಗ್ರಾಮದ ನಮ್ಮ ಭಾಗ್ಯ ಮನೆಯಲ್ಲಿ ಅಂದರೆ ವಧುವಿನ ಮನೆಯಲ್ಲಿ ನಡೆಯುವ ಈ ಶುಭ ಸಮಾರಂಭಕ್ಕೆ ತಾವೆಲ್ಲರೂ ಬಂಧು ಮಿತ್ರರೊಡನೆ ಒಡಗೂಡಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ಅಪೇಕ್ಷಿಸುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಶ್ರೀ ಸುಲೋಚನಾ ಪ್ರಭು ಮತ್ತು ಮಕ್ಕಳು ಕೈಯೂರು, ಶ್ರೀ ಕೃಷ್ಣ ನಾಯಕ್ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು. ಆಶೀರ್ವಾದವೇ ಉಡುಗೊರೆ. ನಾನು ಈ ಮನೆಯ ಅಳಿಯ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಬಂದಿದ್ದೀರಿ.
ಬಂಧು ಬಳಗ ಮಿತ್ರರು ಬಹಳಷ್ಟು ಜನ ಬಂದಿದ್ದೀರಿ. ಎಲ್ಲರನ್ನ ಕುಟುಂಬದ ಯಜಮಾನರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೃಷ್ಣ ನಾಯಕ್ ಇವರ ಕುಟುಂಬದ ಬಗ್ಗೆ ಹೇಳುವುದಾದರೆ ಒಟ್ಟು 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ಇವತ್ತು ಕೊನೆಯವಳ ನಿಶ್ಚಿತಾರ್ಥ ನಿಮ್ಮ ಸಮಕ್ಷಮದಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ಮೊದಲನೆಯವರು ಶಕುಂತಲ, ಅವರು ಪ್ರಸ್ತುತ ರತ್ನಗಿರಿಯಲ್ಲಿ ನೆಲೆಸಿದ್ದಾರೆ. ಎರಡನೇವರು ಶಕುಂತಲ ಅವರು ದಯವಿಟ್ಟು ಇದ್ರೆ ಮುಂದೆ ಬನ್ನಿ. ಎರಡನೇವರು ಅಕ್ಷತಾ ಅವರು, ಅಶ್ವಿನಿ ಅವರನ್ನ ನಾನು ವಿವಾಹ ಆಗಿ ಪ್ರಸ್ತುತ ಮಂಗಳೂರಲ್ಲಿ ಇದ್ದಾರೆ. ಅವರ ಯಜಮಾನರು ಸದಾಶಿವ ಅಂತ ಇಲ್ಲೇ ಇದ್ದಾರೆ. ಅವರ ಕುಟುಂಬದವರು ಬಹಳಷ್ಟು ಜನ ಬಂದಿದ್ದಾರೆ. ಈಗಾಗಲೇ ದಿನಾಂಕ ಹೇಳಿದ್ದಾರೆ, ಸೆಪ್ಟೆಂಬರ್ 4ನೇ ತಾರೀಕು ಇದೇ ಸ್ಥಳದಲ್ಲಿ, ಇದೇ ಮನೆಯಲ್ಲಿ, ವಧುವಿನ ಮನೆಯಲ್ಲಿ ಮದುವೆ ಕಾರ್ಯಕ್ರಮ, ವಿವಾಹ ಮಹೋತ್ಸವ ನಡೀಲಿಕ್ಕಿದೆ. ತಾವುಗಳೆಲ್ಲರೂ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಬರಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಬಂಧು ಮಿತ್ರರನ್ನ ಸೇರಿಸಿಕೊಂಡು ಈ ಮದುವೆ ವಿನಂತಿಸ್ತಾ ನನ್ನ ಪರಿಚಯವನ್ನ ಖಾರ ಇಲ್ಲ ಐಲೇದಿಸ್ತ ತಮ್ಮ ಮಾತ್ರ ಗಣೇಶ್ ಮತ್ತು ನೂರು, ಎರಡನೇ ತಮ್ಮ ಅವ್ರ ತಮ್ಮ ವಿಜಯ್ ಮಾಡೋಣ, ಅಶ್ವಿನಿ ಮಾಡೋಣ. ಆಮೇಲೆ 4 ಜನ ಅಮ್ಮ ಅಪ್ಪ ಮಕ್ಕಳು ಹಾಕಿದೆ. ಮತ್ತೆ ಜೀವ ಮತ್ತೆ ತಮ್ಮಕ್ಕೆ ಬಾಯ್ದು ತಮಗೆ ಹಾಕಿದೆ. ಬನ್ನಿ ಬನ್ನಿ ಸೋದರ ಮಾಮ ಮಾಮಿ ಲಕ್ಲೆ ಮಾಮ आणि आम्हाचे अक्का आहे सर.
तुझे ನೀನೇ ತಂತ श्रीनिधी जाऊन घे आता पाऊस सुटला ಸೊ ಗೈಸ್ ಇದು ನಮ್ಮ ಯಜಮಾನರು ಎಂತ ಹೇಳೋದಂತ ನನಗೆ ಗೊತ್ತಿಲ್ಲ ನಿಜ. ಇದು ಫಸ್ಟ್ ಟೈಮ್ ಲೈಫಲ್ಲಿ ಹೀಗೆ ಒಂದು ಎಕ್ಸ್ಪೀರಿಯನ್ಸ್. ನನ್ನ ಅಕ್ಕೊಂದು ನಗಾಡ್ತಾ ಇದ್ದಾಳೆ. ಯಾ ಇಷ್ಟೇ. ನಂದು ಎಂಥ ವ್ಲಾಗ್ ಆಗಿದೆ, ಎಂತೆಲ್ಲ ಎಡಿಟಿಂಗ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇದು ಯಾವಾಗ ಆಗ್ತೇನೆ ಅಂತೇಳಿ ಸರ್ ನೋಡುವ. ನನ್ನ ಎಂಗೇಜ್ಮೆಂಟ್ ಇದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಕೆಲವು ಶಾಸ್ತ್ರಗಳನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲಿಲ್ಲ. RSP ಮತ್ತು ಕೊಂಕಣಿ ಅವರಿಗೆ ನಿಜವಾಗಿ ಗೊತ್ತಿರ್ತದೆ ಶಾಸ್ತ್ರಗಳೇನೆಲ್ಲ ಉಂಟು ಅಂತ ಹೇಳಿ. ಮತ್ತು ಏನಂತ ಹೇಳಿದರೆ ನಿಮ್ಮೆಲ್ಲರ ಪ್ರೀತಿ ಕೂಡ ನಮ್ಮಿಬ್ಬರ ಮೇಲೆ ಇರಲಿ, ನಮಗಿಬ್ಬರಿಗೆ ಕೂಡ ಬ್ಲೆಸ್ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತೆ ಸಿಗುವ ಡೈಲಿ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.